ಮುಖವನ್ನು ನೋಡಿ ನೀ ಬೇಕೆಂದಿದೆ, ನನ್ನನ್ನು ಕಂಡೆ ಕರದಲ್ಲಿ ಎತ್ತಿದೆ. ನನ್ನ ಮುಖವನ್ನು ನೋಡಿ ನೀ ಬೇಕೆಂದಿದೆ. ನೀ ನನ್ನ ಪ್ರಾಣವು, ನೀ ನನ್ನ ಜೀವವು, ನೀ ನನ್ನ ಶ್ವಾಸವು, ನೀ ನನ್ನೆಲ್ಲವೂ. ನೀನೇ ಯೋಗ್ಯನು, 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 ನೀನೇ ಯೋಗ್ಯನು. ನೀನೇ ಪರಿಶುದ್ಧನು, ನೀನೇ ಮನೋಹರನು, ನೀನೇ ಉದ್ಧಾರಕನು ಯೇಸುವೇ. ನೀನೇ ಪರಿಶುದ್ಧನು, ನೀನೇ ಮನೋಹರನು, ನೀನೇ ಉದ್ಧಾರಕನು ಯೇಸುವೇ. ನೀನೇ ಅತಿ ಶ್ರೇಷ್ಠನು, ನೀನೇ ಸಂಪೂರ್ಣನು, ನೀನೇ ಅತಿ ಸುಂದರನು ಯೇಸುವೇ. ನೀನೇ ಅತಿ ಶ್ರೇಷ್ಠನು, ನೀನೇ ಸಂಪೂರ್ಣನು, ನೀನೇ ಅತಿ ಸುಂದರನು ಯೇಸುವೇ. ನಿನಗಾಗಿ ಓಡುವೆ, ನಿನಗಾಗಿ ಹಾಡುವೆ, ನಿನ್ನ ಪಾದವೊಂದೇ ನಾ ಹಿಡಿಯುವೆ. ನಿನಗಾಗಿ ಓಡುವೆ, ನಿನಗಾಗಿ ಹಾಡುವೆ, ನಿನ್ನ ಪಾದವೊಂದೇ ನಾ ಹಿಡಿಯುವೆ. ನಾ ಓಡುವೆ, ನಾ ಹಾಡುವೆ, ನಿನ್ನ ಪಾದವೊಂದೇ ನಾ ಹಿಡಿಯುವೆ. ನೀನೇ ಯೋಗ್ಯನು, 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 ನೀನೇ ಯೋಗ್ಯನು. ಆರಂಭ ಮಾಡೋಣ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ದಿನವು ಕರ್ತನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ನಮ್ಮ ಆರಂಭವು ತಂದೆಯ, ಮಗನ, ಪವಿತ್ರಾತ್ಮನ ತ್ರೇಕ ನಾಮದಲ್ಲಾಗಲಿ. ಆಮೇನ್. ಜೂನ್ ತಿಂಗಳಿನ ಮೊದಲಿನ ಆರಾಧನೆಗೆ ನಿಮ್ಮೆಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಾವು ಒಟ್ಟಾಗಿ ಯೇಸು ಕ್ರಿಸ್ತನೇ
ಆರಾಧಿಸುವೆ ಎನ್ನುವ ಹಾಡನ್ನು ಹಾಡೋಣ. ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಹಲ್ಲೆಲೂಯಾ, 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 Hallelujah, 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 hallelujah. ಪ್ರಾರ್ಥನೆ ಮಾಡೋಣ. ಜೂನ್ ತಿಂಗಳಿಗೆ ಮತ್ತೊಂದು ಆವರ್ತಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಒಂದೊಂದೇ ದಿನ, ಒಂದೊಂದೇ ವಾರ, ಒಂದೊಂದೇ ತಿಂಗಳು ದಾಟುತ್ತಾ ಬರ್ತಾ ಇದ್ದೇವೆ. ನಮ್ಮ ಲೈಫ್ ಜರ್ನಿಯಲ್ಲಿ ಅನೇಕ ಚಾಲೆಂಜಸ್ಗಳನ್ನು ಎದುರಿಸುತ್ತಾ ಬರೋ ಭಾಗ್ಯವನ್ನು ಕೂಡ ಕೊಟ್ಟು ಅನೇಕ ಸಿಹಿ ಕಹಿ ಅನುಭವಗಳನ್ನು ಅನುಭವಿಸುವ ಭಾಗ್ಯ ಕೊಟ್ಟು ನೀನು ಕೊಟ್ಟ ಎಲ್ಲ ಕಹಿ ಅನುಭವಗಳಿಗಾಗಿ, ಸಿಹಿ ಅನುಭವಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ಈ ತಿಂಗಳು ಕೂಡ ನಾವು ನಿನ್ನ ಮುಖವನ್ನೇ ನೋಡುತ್ತಾ ನಿನಗಾಗಿ ಬದುಕಿ ಬಾಳಲು ಶಕ್ತಿ ಕೊಡು. ಯೇಸುವಿನ ಮುದಾದ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಸಂಗೀತಗಳಲ್ಲಿ 245ನೇ ಸಂಗೀತವನ್ನು ಪ್ರಾರಂಭದ 2 ಚರಣ ಮಾತ್ರ ಹಾಡೋಣ. 245. ಆ ಭಾಗ್ಯವುಳ್ಳ ದಿನ, ವಿಶ್ರಾಂತಿ ಕಾಲವು. ಭಾಗ್ಯವುಳ್ಳ
ಕಾಲವು ಸಂಭ್ರಮ ಪಡತಕ್ಕ ಗಂಭೀರ ವೇಳೆಯು ಈ ದಿವ್ಯವಾದ ದೇನ ಅಮೂಲ್ಯ ಸಂಪತ್ತು ನನ್ನಾತ್ಮಕ್ಕೆ ಸುರಾತ್ಮ ಸಂತೋಷವಾದದು ಇದೇನ ಯೇಸು ಕರ್ತ ಸಮಾಧಿ ಬಿಟ್ಟನು ಇದೇನ ಲೋಕೋದ್ಧಾರ ಸಂಪೂರ್ಣವಾಯಿತು ಇದೇನ ದೇವರಾತ್ಮ ಸಮೀಪ ಬರುವ ಇದೇನ ಸಮಾಧಾನ ನಮ್ಮೋಳು ಕೂಡುವ. ಕರ್ತನ ಭೋಜನ ಸಂಸ್ಕಾರ ಇರೋದ್ರಿಂದ ಪುಟ 211 ಅನುಸರಿಸೋಣ. ಪುಟ 211 ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಎಲ್ಲ ಹೃದಯಗಳು ಬಟ್ಟ ಬಯಲಾಗಿವೆ, ಎಲ್ಲ ಆಶಯಗಳು ಗೊತ್ತಾಗಿವೆ. ನಿನಗೆ ತಿಳಿಯದ ಗುಟ್ಟು ಒಂದು ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಿಯರೇ, ದೇವರ ಪರಿಶುದ್ಧ ವಾಕ್ಯವನ್ನು ಕೇಳುವುದಕ್ಕೂ ಕರ್ತನ ದೇಹ ರಕ್ತಗಳನ್ನು ಸ್ವೀಕರಿಸುವುದಕ್ಕೂ ನಾವು ಕೂಡಿ ಬಂದಿದ್ದೇವೆ. ಹಾಗಾದರೆ ನಾವು ಮಾನಸಾಂತರದಿಂದಲೂ ನಂಬಿಕೆಯಿಂದಲೂ ದೇವರ ಸನ್ನಿಧಿಗೆ ಬರುವ ಹಾಗೆ ಆತನ ಕೃಪಾ ಸಹಾಯವನ್ನು ಕೋರುವವರಾಗಿ ಮೊಣಕಾಲುವರಿ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಆತನಲ್ಲಿ ಕೃಪೆಯುಂಟು, ಆತ ಶಾಂತಿ ಕೊಡುವ. ನಮ್ಮ ಪಾಪಗಳನ್ನು ಸರ್ವಶಕ್ತನಾದ ದೇವರಿಗೆ ವಿನಯದೊಡನೆ ಆರೈಕೆ ಮಾಡೋಣ. ಪುಟ 212. ಪುಟ 212. ಪರಮ ತಂದೆಯೇ, ನಾವು ನಿನಗೂ ನಮ್ಮ ನೆರೆಯವರಿಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇವೆಂದು ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲೆಯಲ್ಲಿ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಿದ್ದಾಗಿಯೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧಿ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವುಳ್ಳವರಾಗಿ ನಿನ್ನನ್ನು ಸೇವಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಆಮೇನ್.
ಗಾಯವು ಹೊಯ್ದಾನೇರು ರಕ್ತವು ನನ್ನ ಪಾಪ ನೀಗಿಸಿ ಪೂರ್ಣ ಶುದ್ಧ ಮಾಡಲಿ. ಯೇಸು ಕ್ರಿಸ್ತನ ಮೂಲಕ ತನ್ನ ಕಡೆಗೆ ತಾರ್ಥವಾಗಿ ತಿರುಗಿಕೊಳ್ಳುವವರೆಲ್ಲರಿಗೂ ದೇವರು ದಯಪಾಲಿಸಿರುವ ಶುಭ ವಾಕ್ಯವನ್ನು ಕೇಳಿರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಆದೆ. ನಮ್ಮ ಪರಮ ತಂದೆಯು ಸರ್ವಶಕ್ತನೂ ಆಗಿರುವ ದೇವರು ತನ್ನ ಕಡೆಗೆ ಪೂರ್ಣ ಮಾನಸಾಂತರದಿಂದಲೂ ಯಥಾರ್ಥವಾದ ನಂಬಿಕೆಯಿಂದಲೂ ತಿರುಗಿಕೊಂಡು ತಮ್ಮ ಸಹೋದರರು ತಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿದವರೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆಂದು ತನ್ನ ಅಪಾರ ಕರುಣೆಯಿಂದ ವಾಗ್ದಾನ ಮಾಡಿದ್ದಾನೆ. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಲಿ. ಎಲ್ಲ ಸದಾಚಾರದಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸಲಿ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ನಾವು ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಆರಿಕೆ ಮಾಡೋಣ. ಪುಟ 116 ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಎದ್ದು ನಿಂತುಕೊಂಡು ಆರೈಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಚಡೆಯಲ್ಪಟ್ಟು ಸತ್ತು ಹುಣಲ್ಪಟ್ಟು ಪಾತಾಳಕ್ಕಿಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಸಭಿಕರು ಕುಳಿತುಕೊಳ್ಳುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಈಗ ನಾವು ಒಟ್ಟಾಗಿ ಆತ್ಮಿಕ ಗೀತೆಗಳಲ್ಲಿ 12ನೆಯ ಗೀತವನ್ನು ಹಾಡಿಕೊಳ್ಳೋಣ. ಆತ್ಮಿಕ ಗೀತೆಗಳಲ್ಲಿ 12 ಪ್ರಾರಂಭದ 2 ಚರಣಗಳು. ಕಾಯುವ ನಿನ್ನ ಎಂದೆಂದು ಕೈಬಿಡದೆ. ನಿನ್ನ ಎಂದೆಂದು ಕೈಬಿಡದೆ, ಕಾಯುವ ನಿನ್ನ ಎಂದೆಂದು ಕೈಬಿಡದೆ, ಇದುವರೆಗೆ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಇದುವರೆಗೂ ಕಾಯ್ದ ಮಾನುವೇಲ ಎಂದೆಂದು ಕಾಯುವನು. ಕಾಯುವ ನಿನ್ನ ಎಂದೆಂದು ಕೈಬಿಡದೆ. ಓ ಯೇಸು ನಿನ್ನ ಪ್ರೀತಿಗೆ ಬದಲೇನು ನಾ ಕೊಡಲಿ. ಓ ಯೇಸು ನಿನ್ನ ಪ್ರೀತಿಗೆ
ಬದಲೇನು ನಾ ಕೊಡಲಿ ನನ್ನಾತ್ಮ ದೇಹವನು ಅರ್ಪಿಸಿ ನಾ ಹಾಡುವೆ ನನ್ನಾತ್ಮ ದೇಹವನು ಅರ್ಪಿಸಿ ನಾ ಹಾಡುವೆ ಕಾಯುವ ನಿನ್ನ ಎಂದೆಂದು ಕೈಬಿಡದೆ ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ ಕರ್ತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ ಕಾಯುವ ನಿನ್ನ ಎಂದೆಂದು ಕೈಬಿಡದೆ ಸೀನಾಯಿ ಬೆಟ್ಟದಲ್ಲಿ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ ಆತ್ಮದ ದಾಹವ ತೀರಿಸಯ್ಯ ಈ ದಿವ್ಯ ಸಮಯದೊಳು ಹಲ್ಲೆಲೂಯ ಆತ್ಮದ ದಾವ ತೀರಿಸಯ್ಯ ಈ ದಿವ್ಯ ಸಮಯದೊಳು ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೊಳು ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದೊಳು ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 10ನೇ ಸಂಧಿ 21ನೇ ವಚನದಿಂದ 24 ವಚನಗಳು. ಲೂಕನು ಬರೆದ ಸುವಾರ್ತೆ 10ನೇ ಸಂಧಿ 21ನೇ ವಚನದಿಂದ. ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ. ಮಗನು ಇಂಥವನೆಂದು ತಂದೆಯೇ ಹೊರತು ಇನ್ನಾವನು ತಿಳಿದವನಲ್ಲ. ತಂದೆ ಇಂಥವನೆಂದು ಮಗನೇ ಹೊರತು ಇನ್ನಾವನು ತಿಳಿದವನಲ್ಲ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ ಅಂದನು. ಆಮೇಲೆ ಆತನು ಶಿಷ್ಯರ ಕಡೆಗೆ ತಿರುಗಿಕೊಂಡು ವಿಂಗಡವಾಗಿ ಹೇಳಿದ್ದೇನೆಂದರೆ, ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡುವವರು
ಧನ್ಯರು. ಬಹುಮಂದಿ ಪ್ರವಾದಿಗಳು, ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಅಂದನು. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ಯೇಸುವೆ, ನಿನ್ನ ಬಳಿಗೆ ಬಂದಿದ್ದೇವೆ. ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸ್ತೇವೆ. ವಾಕ್ಯದ ಬೆಳಕು ನಮ್ಮ ಹೃದಯಗಳನ್ನು ಪ್ರವೇಶಿಸುವಂತೆ ನಿನ್ನ ವಾಕ್ಯಗಳನ್ನು ಮುರಿದುಕೊಡು. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಸ್ತುತಿಸುವುದಕ್ಕೆ, ಕೊಂಡಾಡುವುದಕ್ಕೆ, ಘನಪಡಿಸುವುದಕ್ಕೆ ಸ್ವಾಮಿ ನಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡನು. ನಾವು ಲೋಕದಲ್ಲಿದ್ದೇವೆ ದೇವರನ್ನು ಕೊಂಡಾಡುವುದಕ್ಕಾಗಿ. ಈ ದಿನದ ಮುಖ್ಯವಾದ ದೇವರ ವಾಕ್ಯದ ಭಾಗಗಳು 1ನೇ ಅರಸು 3ನೇ ಸಂಧಿ 16ರಿಂದ 28 ವಚನಗಳು, ಯಾಕೋಬನ ಪತ್ರಿಕೆಯಲ್ಲಿ 1ನೇ ಸಂಧಿ 1ರಿಂದ 18 ವಚನಗಳು, ಹಾಗೂ ಸುವಾರ್ಥ ಭಾಗದಲ್ಲಿ ಲೂಕನು ಬರೆದ ಸುವಾರ್ತೆ 10ನೇ ಸಂಧಿ. ಈಗಾಗಲೇ ಓದಿದ ಮಾತು 21ನೇ ವಚನದಿಂದ 24 ವಚನಗಳು. ಈ 3 ವಾಕ್ಯಗಳಲ್ಲಿ ಮುಖ್ಯವಾದ ಪ್ರಸ್ತಾಪ ವಿಸ್ಡಮ್ ಫ್ರಮ್ ಅಬೌವ್, ಮೇಲಣಿಂದ ಬರುವ ಜ್ಞಾನ. ಮೇಲಣಿಂದ ಬರುವ ಜ್ಞಾನ. ಯವನಸ್ಥರು, ಮಕ್ಕಳು, ತಂದೆ ತಾಯಿಗಳು, ಬಿಸ್ನೆಸ್ ವರ್ಕರ್ಸ್ಗಳು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳು ಮತ್ತು ಇಡೀ ಜಗತ್ತಿನಲ್ಲಿರುವ ಜನರೆಲ್ಲರೂ ನ್ಯಾಯಾಂಗ, ಶಾಸ್ತ್ರಾಂಗ, ಯಾವ ಒಂದು ವಿಚಾರಗಳೇ ಆಗಲಿ, ಎಲ್ಲರೂ ಕೂಡ ಅಪೇಕ್ಷಿಸಬೇಕಾದ ವಿಚಾರ ಯಾವುದಂದರೆ ಜ್ಞಾನ. ಜ್ಞಾನ ಕಡಿಮೆ ಆಗಿದ್ದರೆ ದೇವರನ್ನು ಬೇಡಿಕೊಳ್ಳಬೇಕು ಎಂದು ದೇವರ ವಾಕ್ಯವು ಕೂಡ ಹೇಳ್ತದೆ. ಬೇಡಿಕೊಂಡ್ರೆ ದೇವರು ಕೊಡ್ತಾನೆ ಅಂತ ಹೇಳಿ ಕೂಡ ವಾಕ್ಯ ಹೇಳ್ತದೆ. ಹೀಗಿರುವಾಗ ಜ್ಞಾನಕ್ಕಾಗಿ ನಾವು ಒಟ್ಟಾಗಿ ನಾವು ದೇವರನ್ನು ಬೇಡುವುದು ಒಳ್ಳೆಯದು. ವ್ಯವಹಾರ ಜ್ಞಾನವಾಗಲಿ, ಆತ್ಮಿಕ ಜ್ಞಾನವಾಗಲಿ, ಲೌಕಿಕ ಜ್ಞಾನವಾಗಲಿ ನಾವು ದೇವರನ್ನು ಬೇಡಿಕೊಳ್ಳಬೇಕು. ಹಳ ಒಡಂಬಡಿಕೆ ಗ್ರಂಥಕರ್ತನು ವರ್ಣಿಸುವಂಥ ಸುಂದರವಾದ ಜ್ಞಾನದ ವಿಷಯಗಳು ಹೀಗಿವೆ. 1ನೇ ಅರಸುಗಳ ಗ್ರಂಥ 3ನೇ ಸಂಧಿ 4ನೇ ವಚನದಿಂದ, ಅರಸನಾದ ಸೊಲೊಮೋನನು ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿ ಯಜ್ಞವನ್ನು ಸಮರ್ಪಿಸ್ತಾನೆ. ಅದರಲ್ಲಿಯೂ ಗಿಬ್ಯೋನಿಗೆ ಹೋಗಿ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದ. ಈ ರೀತಿಯಲ್ಲಿ ಸಮರ್ಪಣೆ ಮಾಡಿದಾಗ ದೇವರಿಗೆ ಬಹಳ ಖುಷಿ ಅನ್ನಿಸ್ತು. ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ. ಒಂದು ವೇಳೆ ಯವನಸ್ಥರಿಗೆ ಇದನ್ನು ದೇವರು ಕೇಳಿದರೆ ನೀವು ಏನನ್ನು ಕೇಳುವಿರಿ? ನನಗೆ ನಿಮಗೆ ಒಂದು ವೇಳೆ ಇದೇ ಪ್ರಶ್ನೆ. ದೇವರು ಕನಸಿನಲ್ಲಿ ಕಾಣಿಸಿಕೊಂಡು ನಿನಗೆ ಏನು ವರ ಬೇಕು ಅಂತ ಕೇಳಿದರೆ ಏನು ಕೇಳುವಿರಿ? ಆದರೆ ಈ ಸೊಲೊಮೋನನು ಕೇಳಿದ್ದೇನೆಂದರೆ, ಆತನು ಕೇಳಿದ್ದು, ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನಾದ ದಾವಿದನನ್ನು ನೆನಪು ಮಾಡಿಕೊಂಡು ಈಗ ಆ ಒಂದು ಸಿಂಹಾಸನಕ್ಕೆ ನನ್ನನ್ನು ನೀನು ನೇಮಿಸಿದ್ದಿ. ನಾನು ಯಾರು? ಚಿಕ್ಕವನು. ಅವನು ಹೇಳಿದ ಮಾತು, ನಾನು ಚಿಕ್ಕವನು. ಎರಡನೇದಾಗಿ ಹೇಳ್ತಾನೆ, ನನಗೆ ವ್ಯವಹಾರ ಜ್ಞಾನ ಇಲ್ಲ. ಆಮೇಲೆ ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾ ಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಹೀಗಿರುವಾಗ ಇವರನ್ನು ಆಳುವುದಕ್ಕೆ ನನಗೆ ಜ್ಞಾನ ಕೊಡು. ಬಹಳ ಸುಂದರವಾದ ಚಿಕ್ಕ ಪ್ರಾರ್ಥನೆ. ದೇವರೇ, ನೀ ನನಗೆ ಜ್ಞಾನ ಕೊಡು.
ಆಳುವುದಕ್ಕೆ ಜ್ಞಾನ ಕೊಡು. ಯಾವುದು? ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೆ ನಿನ್ನ ವಿವೇಕ ನನಗೆ ಬೇಕು ದೇವರೇ ಎಂದು ಬೇಡಿಕೊಳ್ತಾನೆ. ಈ ಒಂದು ಪ್ರಾರ್ಥನೆ ದೇವರಿಗೆ ಬಹಳ ಖುಷಿ ಅನ್ನಿಸ್ತು. ಆಗ ದೇವರು ಹೇಳಿರುವಂಥ ಮಾತು, ನಿನ್ನ ಬಿನ್ನಹವನ್ನು ನಾನು ಮೆಚ್ಚಿದ್ದೇನೆ. ನೀನು ದೀರ್ಘಾಯುಷ್ಯವಾಗಲಿ, ಐಶ್ವರ್ಯವಾಗಲಿ, ವೈರಿಗಳ ಪ್ರಾಣವಾಗಲಿ ನೀನು ಹೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ಆಮೇಲೆ ಇನ್ನೂ ಯೇಸು ದೇವರು ಹೇಳುವಂಥ ಮಾತು ಏನಂದರೆ, ನಿನ್ನ ಜ್ಞಾನ ವಿವೇಕವನ್ನು ಅನುಗ್ರಹಿಸಿದ್ದು ಮಾತ್ರ ಅಲ್ಲದೆ ನೀನು ಕೇಳದಿರುವಂಥದ್ದನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ಏನದು? ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯ, ಘನತೆ ನಿನಗೆ ಸಿಗುತ್ತದೆ. ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದ ಆದರೆ ನಿನ್ನ ಆಯಸ್ಸು ಹೆಚ್ಚಾಗ್ತದೆ. ದೇವರ ಈ ವಿಶೇಷವಾದ ವರವನ್ನು ಕಂಡು ಬೆಳಗಿನ ಜಾವ ಎಚ್ಚೆತ್ತು ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸ್ತಾನೆ. ಹಾಗಾದರೆ ಸೊಲೊಮೋನನು ಅಪೇಕ್ಷಿಸಿದ್ದು ಜ್ಞಾನ. ಎಂಥ ಜ್ಞಾನ? ಲೋಕದ ಜ್ಞಾನ ಮತ್ತು ದೇವರ ಜ್ಞಾನ. ಸತ್ವ ಪರೀಕ್ಷೆ ನಡೆಯಿತು. ಆ ಸತ್ವ ಪರೀಕ್ಷೆಯಲ್ಲಿ 16ನೇ ವಚನದಿಂದ 28, 1ನೇ ಅರಸು 3ನೇ ಸಂಧಿ 16ನೇ ವಚನದಿಂದ 28ನೇ ವಚನದವರೆಗೆ ಇಬ್ಬರು ಸೂಳೆಯವರು ಬರ್ತಾರೆ. ಅವರು ಬಂದು ಅರಸನನ್ನು ಕೇಳುವಂಥ ಮಾತುಗಳು, ಇಬ್ಬರು ಮಕ್ಕಳನ್ನು ಪಡೆದ ನಂತರ ಆ ಮಕ್ಕಳಲ್ಲಿ ಒಬ್ಬರದು ಸತ್ತು ಹೋಗುತ್ತೆ, ಇನ್ನೊಬ್ಬರ ಮಗು ಜೀವಂತವಾಗಿರುತ್ತೆ. ಜೀವಂತವಾಗಿರುವ ಮಗುವಿನ ಕುರಿತಾಗಿ ಅರಸನ ಮುಂದೆ ನ್ಯಾಯಕ್ಕಾಗಿ ಬರ್ತಾರೆ. ನ್ಯಾಯ ವಿಚಾರಿಸಬೇಕು. ಆ ಸಂದರ್ಭದಲ್ಲಿ ಸತ್ತ ಮಗು ಅವಳದು, ಬದುಕಿದ ಮಗು ನಂದು. ಈ ಇಬ್ಬರು ಕೂಡ ಇದನ್ನೇ ಹೇಳ್ತಿರುವಾಗ ಅರಸನು ಕತ್ತಿಯನ್ನು ತೆಗೆದುಕೊಂಡು ಬನ್ನಿರಿ ಅಂದನು. ಕತ್ತಿಯನ್ನು ತಂದ ಮೇಲೆ ಅರಸನು ಆಜ್ಞೆ ಮಾಡ್ತಾನೆ ಸಿಪಾಯಿಗಳಿಗೆ, ಆ ಮಗುವನ್ನು ಸರಿಯಾಗಿ 2 ತುಂಡು ಮಾಡಿ ಒಬ್ಬಳಿಗೆ ಒಂದು, ಮತ್ತೊಬ್ಬಳಿಗೆ ಇನ್ನೊಂದು ಭಾಗವನ್ನು ಕೊಡಿರಿ. ಇದು ತೀರ್ಪನ್ನು ಅರಸನು ಕೊಡ್ತಾನೆ. ಕರುಳು ಕರಗಿದ ತಾಯಿ, ನಿಜವಾದ ತಾಯಿ ಹೇಳಿದ್ದೇನೆಂದರೆ, ಮಗುವಿಗೆ ಏನೂ ಮಾಡಬೇಡ್ರಿ, ಈ ಮಗು ಅವಳಿಗೇನೆ ಇರಲಿ, ಈ ಮಗುವಿಗೆ ಏನು ಮಾಡಬೇಡ್ರಿ. ಅರಸನ್ನು ಕೂಡಲೇ ತೀರ್ಪು ಕೊಡುವಂತಹದ್ದು, ಮಗುವಿಗೆ ಏನು ಮಾಡಬೇಡ್ರಿ, ಮಗುವಿನ ನಿಜವಾದ ತಾಯಿ ಈಕೆಯೇ ಎಂದು ಹೇಳಿ ಸರಿಯಾದ ತೀರ್ಪನ್ನು ಕೊಡ್ತಾನೆ. ಹಾಗಾದರೆ ಈ ತೀರ್ಪು ಕೊಟ್ಟಾಗ ಜನರೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಈತನಲ್ಲಿ ದೈವ ಜ್ಞಾನವಿದೆ ಎಂದು ಹೇಳಿ ಇಡೀ ಅರಸರು ಗದ್ದುಗೆ, ಇಡೀ ಜನಾಂಗವೇ ಈ ಸೊಲೊಮೋನಿಗೆ ಭಯಪಡುವುದಕ್ಕೆ ಪ್ರಾರಂಭ ಮಾಡಿದರು. ಹಾಗಾದರೆ ದೇವರ ವಾಕ್ಯ ಹೇಳುವಂಥ ಮಾತು, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಕೀರ್ತನೆ 111:10. ಹಾಗೆಯೇ ಯೋಬ 39:26ನೇ ವಚನದಲ್ಲಿ ಕೂಡ ಕರ್ತನ ಭಯವೇ ಜ್ಞಾನಕ್ಕೆ ಮೂಲ. ದೇವರ ಭಯ, ದೇವರ ಜ್ಞಾನದ ಭಯ ಪ್ರತಿ ಒಬ್ಬೊಬ್ಬರಲ್ಲಿ ಇರುವಂತಹದ್ದು ಬಹಳ ಪ್ರಾಮುಖ್ಯವಾದದ್ದು. ಹಾಗಾದರೆ ದೇವರಲ್ಲಿ ಕೇಳಬೇಕಾದದ್ದು ನೀನು ಯಾವುದಂದರೆ, ದೇವರೇ ಪರಲೋಕದ ಜ್ಞಾನವನ್ನು ನನಗೆ ಕೊಡು ಎಂದು ನಾವು ದೇವರನ್ನು ಕೇಳಬೇಕು. 2ನೇ ಭಾಗಕ್ಕೆ ನಾವು ಬರೋಣ. ಅದು ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಮಾತು. ಅದು ಏನಂದರೆ 1ನೇ ಸಂಧಿ 5ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರೆಯುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದ್ಧಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ.
ಹಾಗಾದರೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಜ್ಞಾನಕ್ಕಾಗಿ ಕೇಳಬೇಕು. ಪತ್ರಿಕೆಯಲ್ಲಿ ಕೂಡ ಹೇಳಲ್ಪಟ್ಟದ್ದು, ನೀನು ಜ್ಞಾನಕ್ಕಾಗಿ ಕೇಳು. ಈ ಜ್ಞಾನ ಎಲ್ಲಿಂದ ಬರುತ್ತೆ? ಇದೇ ಯಾಕೋಬ 1:17 ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರ್ತದೆ. ಹಾಗಾದರೆ ಬೆಳಕಿಗೆ ಕಾರಣನಾದವನಿಂದ, ಸಿಂಹಾಸನ ರೂಢನಾದವನಿಂದ, ಪವಿತ್ರಾತ್ಮನ ಮೂಲಕ ಜ್ಞಾನದ ಆಶೀರ್ವಾದ ಕೇಳಿಕೊಳ್ಳುವ ಪ್ರತಿಯೊಬ್ಬೊಬ್ಬನಿಗೆ ಕೊಡಲ್ಪಡ್ತದೆ. ದೇವರ ವಾಕ್ಯ ಮತ್ತಾಯ 7:7, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಹಾಗಾದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬ ಮಗನೂ ಹೊಂತಾನೆ. ಈ ವಾರ ಇಡೀ ನಾವೆಲ್ಲರೂ ಕೂಡ ಒಂದೇ ಒಂದು ಪ್ರಾರ್ಥನೆ ಮಾಡಬೇಕೇನೆಂದರೆ, ದೇವರೇ ನನಗೆ ಪರಲೋಕದ ಮೇಲಣ ಜ್ಞಾನವನ್ನು ಕೊಡು. ಮೇಲಣ ಜ್ಞಾನ ಯಾವುದು? ಯಾಕೋಬನ ಗ್ರಂಥ ಪತ್ರಿಕೆ 3:17 ಆದರೆ ಮೇಲಣಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂತಹದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತಹದ್ದು ಆಗಿದೆ. ಅದರಲ್ಲಿ ಚಂಚಲವು ಕಪಟವು ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಹಾಗಾದರೆ ಈ ಬೀಜ ಯಾವುದು? ಈ ಜ್ಞಾನ ಯಾವುದು? ಮೇಲಣಿಂದ ಬರುವ ಜ್ಞಾನ. ಮೇಲಣಿಂದ ಬರುವ ಜ್ಞಾನಕ್ಕಾಗಿ ನಾವು ಬಹಳ ಅಪೇಕ್ಷೆಯಿಂದ ದೇವರ ಸನ್ನಿಧಿಯಲ್ಲಿ ಬೇಡಬೇಕು. ದೇವರ ಜ್ಞಾನವೇ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸ್ತದೆ. ದೇವರಿಲ್ಲದೆ ನಾವಿಲ್ಲ. ದೇವರ ವಾಕ್ಯ ದೇವರು ನಮಗೆ ಕೊಟ್ಟದ್ದು, ವಾಕ್ಯವನ್ನು ಕಲಿತು ವಾಕ್ಯದಂತೆ ಜೀವಿಸಿದರೆ ದೈವಿಕ ಜ್ಞಾನವು ನಿನಗೆ ಕೊಡಲ್ಪಡ್ತದೆ. ಮೊದಲು ಯಾವುದು? ನಿರ್ಮಲ, ಪ್ಯೂರಿಟಿ, ಎಲ್ಲ ಕಟ್ಟತನದಿಂದ ಬಿಡುಗಡೆಯಾದ ಪರಿಶುದ್ಧತೆ ಉಳ್ಳಂಥ ಒಂದು ಗುಣ. ಇದು ಪರಲೋಕದ ಪರದೇಶದ ಜ್ಞಾನವಾಗಿದೆ. ಲೋಕದ ಜ್ಞಾನ ಏನು? ಎಲ್ಲ ಥರದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಪರಲೋಕದ ಜ್ಞಾನವನ್ನು ಹೊಂದಬೇಕಾಗಿದ್ರೆ ದೇವರನ್ನು ಕೇಳಬೇಕು. ಭೂಲೋಕದ ಜ್ಞಾನ ಅದು ನಮ್ಮಲ್ಲಿ ಮಗುವಿನಿಂದಲೇ ಹಾಸು ಹೊಕ್ಕಾಗಿದೆ. ಪ್ರಾಪಂಚಿಕ, ಲೌಕಿಕ, ಇತರ ಜ್ಞಾನಗಳನ್ನು ನಾವಾಗಿ ಹೊಂದಿಕೊಂಡು ಬರ್ತವೆ. ಆದರೆ ದೈವಿಕ ಜ್ಞಾನ ಅದು ಪರಿಶುದ್ಧವಾದ ಜ್ಞಾನ. ಅದು ದೇವರು ತನ್ನ ಆತ್ಮನ ಮೂಲಕ ನಮಗೆ ಕೊಡಬೇಕಾದಂಥ ಜ್ಞಾನ. ಪೀಸೇಬಲ್ನೆಸ್, ಸಮಾಧಾನಕರವಾದ ಒಂದು ಜ್ಞಾನ. ಒಂದು ಮಾತು ಓದ್ತೇನೆ, ಗಲಾತ್ಯ 5:19 ಕೆಲವು ಮಾತುಗಳಿದೆ. ಆ ಮಾತುಗಳ ಶಬ್ದಗಳು ನೋಡಿ: ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂದಾವುತನ. ಈ ಎಲ್ಲವುಗಳು ಯಾವುದು? ಎಲ್ಲಿಂದ ಸಿಗುತ್ತೆ? ಇದರ ಕುರಿತಾದ ಜ್ಞಾನಗಳು ನಮಗೆ ಹೇಗೆ ಬರುತ್ತೆ? ಎಲ್ಲ ಜ್ಞಾನಗಳು ಲೋಕದಲ್ಲಿ ಇರುವಂತಹದ್ದು. ಸಂಪಾದನೆ ಮಾಡಬೇಕಾಗಿಲ್ಲ, ಪ್ರಯಾಸ ಪಡಬೇಕಾಗಿಲ್ಲ. ಆದರೆ ಇಂಥ ಗುಣಗಳನ್ನು ಹೊಂದಿರುವ ನಮಗೆ ಖಂಡಿತವಾಗಿ ದೇವರ ರಾಜ್ಯ ನಮಗೆ ಸಿಗುವುದಿಲ್ಲ. ಸಮಾಧಾನಕರ ಮತ್ತು ನಿರ್ಮಲಕರ ಈ ಗುಣಗಳನ್ನು ನಾವು ಪಡಿಬೇಕಾಗಿದ್ರೆ ದೇವರ ಸನ್ನಿಧಿಯಲ್ಲಿ ಕೇಳಬೇಕು. ಕರುಣೆಯ ಗುಣವು ಕೂಡ, ಮರ್ಸಿಫುಲ್ನೆಸ್ ಕೂಡ, ಕರುಣೆಯ ಗುಣವು ಕೂಡ, ಇದು ಕೂಡ ಒಂದು ದೈವಿಕ ಒಂದು ಜ್ಞಾನವಾಗಿದೆ. ಹೀಗಿರುವಾಗ ದೈವಿಕ ಜ್ಞಾನವಾದ ಕರುಣೆ ನಮ್ಮ ಹೃದಯಕ್ಕೆ ಬರಬೇಕಾಗಿದ್ರೆ ದೇವರ ಆತ್ಮವು ನಮ್ಮೊಳಗೆ ಬರಬೇಕು. ಆಗ ಮತ್ತೊಬ್ಬನ ಕಡೆಗೆ, ಕಷ್ಟದಲ್ಲಿರುವವರ ಕಡೆಗೆ ನಮಗೆ ಒಂದು ಥರ ಕರುಣೆ, ಪ್ರೀತಿ ನಮಗೆ ಉಂಟಾಗ್ತದೆ. ಈಗಿನ ಕಾಲ ಭಾಳ ಕಷ್ಟಕರವಾದ ಕಾಲ.
ಅನೇಕ ಜನರಲ್ಲಿ, ಮಧ್ಯಮ ವರ್ಗದ ಜನರಲ್ಲಿ ಹಣದ ಪ್ರಾಬ್ಲಮ್ಸ್, ಬಿಕ್ಕಟ್ಟುಗಳು ಬಹಳಷ್ಟು ಇದೆ. ಊಟಕ್ಕೆ ಇಲ್ಲದೆ ಜನರು ಕಷ್ಟಪಡುವಂಥ ಕಾಲ. ಈ ಕಾಲದಲ್ಲಿ ಕರುಣೆಯನ್ನು ನಾವು ತೋರಿಸಬೇಕು. ಈ ಕರುಣೆ ಎನ್ನುವಂಥ ಗುಣ ಅದು ಲೌಕಿಕ ಗುಣ ಅಲ್ಲ, ದೈವಿಕ ಗುಣವಾಗಿರುತ್ತದೆ. ನಂಬಿಗಸ್ತಿಕೆಯ ಗುಣವು ಕೂಡ ಅದು ದೈವಿಕವಾದ ಗುಣವಾಗಿದೆ. ಗಮನಿಸಬೇಕಾದ ಮಾತೇನಂತಂದರೆ, ಜೆನೆಸಿಸ್ ಆಫ್ ವಿಸ್ಡಮ್, ಈ ಜ್ಞಾನವನ್ನು ಪ್ರಥಮವಾಗಿ ನಾವು ಅನುಭವಿಸಬೇಕು. ದೇವರ ಸನ್ನಿಧಿಗೆ ಬಂದು, ದೇವರೇ ಪ್ರಾರಂಭದ ಜ್ಞಾನವನ್ನು ನನ್ನಲ್ಲಿ ಬೆಳೆಸು ಎಂದು ಪ್ರಾರ್ಥನೆ ಮಾಡಬೇಕು. ಪ್ರಾರಂಭದ ಜ್ಞಾನ ಏನು? ಯೇಸುವನ್ನು ಅಂಗೀಕಾರ ಮಾಡಿದ ಕೂಡಲೇ ಯೇಸು ನಮ್ಮ ಹೃದಯಕ್ಕೆ ಬರ್ತಾನೆ. ಕ್ರಿಸ್ತನು ನಮ್ಮೊಳಗೆ ಬಂದಾಗ ದೈವಿಕ ಜ್ಞಾನದ ಪ್ರಾರಂಭ ನಡೀತದೆ. ದೈವಿಕ ಜ್ಞಾನ ಪ್ರಾರಂಭವಾದ ಕೂಡಲೇ ಮಗುವಿನ ಹಾಗೆ ದೈವಿಕ ಹಾಲನ್ನು ಬಯಸುತ್ತಾ ದೇವರ ವಾಕ್ಯದ ಬೆಳಕಿನಲ್ಲಿ ಬೆಳೆಯುವುದಕ್ಕೆ ಪ್ರಾರಂಭ ಮಾಡಬೇಕು. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂದು ತಿಳಿದು ದೇವರ ವಾಕ್ಯದ ಹಾಲನ್ನು ಕುಡಿಯುವುದಕ್ಕೆ ಪ್ರಾರಂಭಿಸಬೇಕು. ಆ ಒಂದು ಬಾಲ್ಯದಲ್ಲಿಯೇ, ಆರಂಭದಲ್ಲಿಯೇ ಜೆನೆಸಿಸ್ ಎನ್ನುವಂಥ ಶಬ್ದವನ್ನು ಯೂಸ್ ಆಗಿದೆ. ಅಂದರೆ ಏನಂತಂದರೆ ಆದಿಯಲ್ಲಿಯೇ, ಅಂದರೆ ಪ್ರಾರಂಭದಲ್ಲಿಯೇ, ಕ್ರಿಸ್ತನನ್ನು ಅಂಗೀಕಾರ ಮಾಡುವಾಗಲೇ, ನಾನು ದೈವಿಕ ಕ್ರಿಸ್ತನನ್ನು ಅಂಗೀಕರಿಸುವಾಗ ಜ್ಞಾನವು ಕೂಡ ಕೊಡಲ್ಪಡ್ತದೆ. ಆ ಕ್ರಿಸ್ತನ ಮೂಲಕ ನಾವು ಯಾವಾಗಲೂ ಆತನನ್ನು ಆತುಕೊಳ್ಬೇಕು. ಆಗ ದೇವರ ಪ್ರಕಟಣೆಯು ನಮಗೆ ಪ್ರಾರಂಭವಾಗುತ್ತೆ. ಜ್ಞಾನ ಬೆಳೆಯುವುದು ಯಾವುದರಿಂದ? ದೇವರ ಜೊತೆಗಿರುವ ಸಂಬಂಧವನ್ನು ಬೆಳೆಸುವುದರಿಂದ, ವಾಕ್ಯವನ್ನು ಹಗಲಿರಲು ಧ್ಯಾನ ಮಾಡುವುದರಿಂದ, ಪ್ರಾರ್ಥನೆಯ ಜೀವನವನ್ನು ಅಳವಡಿಸಿಕೊಳ್ಳುವುದರಿಂದ. ಆಗ ಏನಾಗುತ್ತೆ? ದೈವಿಕ ಜ್ಞಾನವು ಹಾಸುಹೊಕ್ಕಾಗಿ ನಮ್ಮಲ್ಲಿ ಬೆಳೆಯುವುದಕ್ಕೆ ಪ್ರಾರಂಭವಾಗುತ್ತೆ. ಬ್ಯೂಟಿ ಆಫ್ ಕ್ರಿಯೇಷನ್ ಅಲ್ಲಿ ಗಮನಿಸಿ, ದೇವರು ಯೇಸುವಿನ ಮೂಲಕ ಲೋಕವನ್ನು ಸೃಷ್ಟಿ ಮಾಡಿದಾಗ ಎಷ್ಟು ಸುಂದರವಾಗಿ ಉಂಟು ಮಾಡಿದ. ಸಮುದ್ರವಾಗಲಿ, ಆಕಾಶದಲ್ಲಿರುವ ನಕ್ಷತ್ರಗಳಾಗಲಿ, ಭೂಮಿಯಲ್ಲಿ ಇರುವಂತಹ ಸಮುದ್ರವಾಗಲಿ, ಒಣನೆಲವಾಗಲಿ ಅಥವಾ ಐಸುಗಡ್ಡೆಗಳಾಗಲಿ, ಇಡೀ ಜಗತ್ತನ್ನು ನೋಡಿದರೆ ಹಸುರಾಗಿ ಕಾಣುವಂತಹದ್ದು, ಸುಂದರವಾಗಿ ಅದರ ಭಾಗದಲ್ಲಿ ಅದರದನ್ನು ನೇಮಿಸಿದ್ದಾನೆ. ಹಾಗಾದರೆ ದೇವರ ಸೃಷ್ಟಿಯು ಜ್ಞಾನದಿಂದಲೇ ಉಂಟಾದದ್ದು. ದೇವರ ಸೃಷ್ಟಿಯಲ್ಲಿ ದೇವರು ತನ್ನ ಜ್ಞಾನವನ್ನು ಪ್ರಕಟಿಸಿಕೊಂಡಿದ್ದಾನೆ. ಆದರೆ ದೇವರು ತನ್ನನ್ನು ಪ್ರಕಟಿಸಿಕೊಂಡದ್ದು ಪ್ರಥಮವಾಗಿ ಮನುಷ್ಯನನ್ನು ಉಂಟು ಮಾಡುವುದರ ಮೂಲಕ. ನಾನು ಇದ್ದೇನೆ. ನಂತರದ ಜನಾಂಗ ಬೆಳೆಯುತ್ತಾ ಬಂದ ಹಾಗೆ ಯೇಸುವಿನ ಕಾಲದಲ್ಲಿ ದೇವರು ತನ್ನನ್ನು ಪ್ರಕಟಿಸಿಕೊಳ್ಳುವಂತಹದ್ದು ಯೇಸುವಿನ ಮೂಲಕ. ಯೇಸು ದೇವರನ್ನ ಜನರಿಗೆ ಪ್ರಕಟಿಸುವುದಕ್ಕೆ ಪ್ರಾರಂಭಿಸ್ತಾನೆ. ಪರಲೋಕದ ಜ್ಞಾನವು ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಸೃಷ್ಟಿಯನ್ನು ಮಾಡಿದ ದೇವರೇ ಪರಲೋಕದ ದೇವರು ಎಂದು ಯೇಸುವಿನ ಮೂಲಕ ಮಾತ್ರವಲ್ಲದೆ ಯೇಸು ತನ್ನ ಶಿಷ್ಯರಿಗೂ ಕೂಡ ತನ್ನನ್ನು ಪ್ರಕಟಿಸಿಕೊಂಡಂಥ ವಿಧಾನವನ್ನು ಗಮನಿಸಬಹುದು. ಒಂದು ಸಾರಿ ನಾವು ದೇವರ ಸನ್ನಿಧಿಗೆ ಬಂದಾಗಲೇ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನಂದರೆ ದೈವಿಕ ಜ್ಞಾನ ಬಹಳ ಮುಖ್ಯ ನಮ್ಮ ಬಾಳಿಗೆ ಎನ್ನುವಂಥದ್ದು. ಆದುದರಿಂದ ಗ್ರೋತ್ ಎನ್ನುವಂಥದ್ದು ಡೈಲಿ ಪ್ರೋಸೆಸ್ ಆಗಿರುತ್ತೆ. ಮಗುವಾದದ್ದು ಹಾಲು ಉಣಿಸಬೇಕು. 2 ವರ್ಷಕ್ಕೆ ಬರುತ್ತಿದ್ದಂತೆ ಆಹಾರದ ಸೇವನೆ ನಡಿಬೇಕು. ನಂತರ ನಡೆದು ಓಡಾಡಬೇಕು. ಪ್ರತಿ ಹಂತಗಳಲ್ಲಿ ವರ್ಷಗಳು ಏರುತ್ತಿದ್ದಂತೆ ಮಕ್ಕಳು ಚೇಂಜ್ ಆಗ್ತಾರೆ. ಹಾಗೆ ನಾವು ಕೂಡ ಮಗುವಾಗಿದ್ದಾಗ ಪ್ರಾರಂಭ, ಆಮೇಲೆ ಪ್ರತಿನಿತ್ಯ ಹಸು ಮಕ್ಕಳಂತೆ ದೈವಿಕ ಹಾಲನ್ನು ಬಯಸಿ ದೇವರನ್ನು ಆತುಕೊಂಡು ದೈವಿಕ ಜ್ಞಾನದಲ್ಲಿ ಬೆಳೆದು ನಾವು ಬೆಳೆಯುತ್ತಾ ನಂತರದ ಸಮಯದಲ್ಲಿ ಆತ್ಮಿಕ ಫಲವನ್ನು ಬಿಡುವುದಕ್ಕೆ ನಾವು ಶಕ್ತರಾಗಬೇಕು. ಯಾಕೋಬನು ಹೇಳುವಂತಹದ್ದು, ಮೇಲಿನಿಂದ ಬರುವ ಜ್ಞಾನ ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂತಹದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತಹದ್ದು ಆಗಿದೆ.
ಅದರಲ್ಲಿ ಚಂಚಲತ್ವವು ಕಪಟತ್ವವು ಇಲ್ಲ ಎಂದು ಹೇಳುತ್ತಾನೆ. ಅದೇ ರೀತಿಯಲ್ಲಿ ನಾವು ಹೊಸ ಒಡಂಬಡಿಕೆ ಭಾಗಕ್ಕೆ ಬಂದಾಗ ಅಲ್ಲಿಯೂ ಕೂಡ ಹೇಳಲ್ಪಡುವಂಥ ಮಾತು, ಯೇಸು ಸ್ವಾಮಿಗೆ ಬಹಳ ಸಂತೋಷ ಆಯಿತು, ಪವಿತ್ರಾತ್ಮ ಪ್ರೇರಣೆಯಿಂದ ಉಲ್ಲಾಸ ಪಡ್ತಾನೆ. ಯಾಕೆ ಉಲ್ಲಾಸ ಪಡ್ತಾನೆ? 70 ಜನರನ್ನ ಸೇವೆಗೆ ಯೇಸು ಸ್ವಾಮಿ ಕಳಿಸ್ತಾನೆ. 70 ಜನರು ಹೋಗಿ ಬಂದ ಮೇಲೆ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಡುವಾಗ ದೆವ್ವಗಳು ನಮಗೆ ಅಧೀನವಾದವು ಎಂದು ಹೇಳ್ತಾರೆ, ರೋಗಗಳು ಪರಿಹಾರವಾದವು ಎಂದು ಹೇಳ್ತಾರೆ. ಇದನ್ನು ಹೇಳುವಾಗ ಯೇಸು ಹೇಳ್ತಾನೆ, ಇದಕ್ಕಿಂತ ಮುಖ್ಯವಾದದ್ದು, ನಮಗೆ ದೆವ್ವಗಳು ಅಧೀನವಾಗಿದೆ ಎಂದು ಸಂತೋಷ ಪಡಬೇಡಿ, ಆದರೆ ನಿಮ್ಮ ಹೆಸರುಗಳು ಜೀವಬಾಧಿರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ, ಅದರಲ್ಲಿ ಸಂತೋಷ ಪಡ್ರಿ ಎಂದು ಕರೆಯನ್ನು ಕೊಡ್ತಾನೆ. ಯೇಸು ತನ್ನ ಶಿಷ್ಯರಿಗೆ ಹೇಳುವಂತಹದ್ದು, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟಿಸಿದೆ. ಇದು ಶ್ರೇಷ್ಠವಾದ ಮಾತು. ಬಾಲಕರು ಅಂದರೆ ಏನು? ದೈವಿಕ ಜ್ಞಾನ ಇಲ್ಲದವರು. ಇವರಿಗೆ ಯೇಸು ತನ್ನನ್ನು ತಾನು ಪ್ರಕಟಿಸಿಕೊಂಡು ಶಿಷ್ಯರ ಜೊತೆಯಲ್ಲಿ ಮಾತನಾಡ್ತಾನೆ. ದೈವಿಕ ಜ್ಞಾನಿಯಾದ ಕ್ರಿಸ್ತನೇ ಅವರ ಜೊತೆಯಲ್ಲಿ ಎದ್ದು ದೈವಿಕ ವಾಕ್ಯಗಳನ್ನು ಹೇಳುವಂಥದ್ದನ್ನು ಗಮನಿಸಬಹುದು. ಆಮೇಲೆ ನೋಡಿ, ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನಗೆ ತೋಜಿದ್ದರಿಂದ ನಿನ್ನನ್ನು ಕೊಂಡಾಡ್ತಾನೆ. ಹಾಗಾದರೆ ಜ್ಞಾನದ ವಾಕ್ಯ ಗೊತ್ತಿಲ್ಲದವರಿಗೆ ದೈವಿಕ ಜ್ಞಾನವು ಕೊಡಲ್ಪಡ್ತದೆ ಎಂದು ಪ್ರಾಫೆಸಿ ಮೊದಲೇ ಹೇಳಲ್ಪಟ್ಟಿದೆ. ಅದು ಯೆಶಾಯ 29:18ನೇ ವಚನದಲ್ಲಿ ಹೀಗೆ ನೋಡ್ತವೆ, ಆ ದಿನಗಳಲ್ಲಿ ಕಿವಿಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು, ಮೊಬ್ಬು ಕತ್ತಲುಗಳಲ್ಲಿಯೂ ಕುರುಡರ ಕಣ್ಣುಗಳು ಕಾಣುವುದು, ದೀನರು ಯೆಹೋವನಲ್ಲಿ ಹೆಚ್ಚು ಹೆಚ್ಚಾಗಿ ಆನಂದಿಸುವರು, ಬಡವರು ಇಸ್ರಾಯೇಲ್ಯರ ಸದಮಲ ಸ್ವಾಮಿಯಲ್ಲಿ ಉಲ್ಲಾಸ ಪಡುವರು. ಯೇಸು ಎನ್ನುವ ಜ್ಞಾನವು ಶಿಷ್ಯರಿಗೆ ಅದು ಏನೂ ಗೊತ್ತಿಲ್ಲದಿದ್ದರೂ ಶಾಸ್ತ್ರದ ಜ್ಞಾನವು ಯೇಸುವಿನ ಮೂಲಕ ಶಿಷ್ಯರಿಗೆ ಕೊಡಲ್ಪಟ್ಟದ್ದು ನಾವು ಗಮನಿಸಬಹುದು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ಇದ್ದುಕೊಂಡು ತಿಳಿದವನಾಗಿದ್ದನು ಅಂದನು. ಆಮೇಲೆ ಆತನು ತನ್ನ ಶಿಷ್ಯರ ಕಡೆಗೆ ತಿರುಗಿಕೊಂಡು ವಿಂಗಡವಾಗಿ ಹೇಳುವಂತಹದ್ದೇನೆಂದರೆ, ನೀವು ನೋಡುತ್ತಿರುವ ಈ ಸಂಗತಿಗಳನ್ನು ಅನೇಕರು ನೋಡಲು ಬಯಸಿದ್ರು, ಆದರೆ ಅವರಿಗೆ ನೋಡಲಿಕ್ಕೆ ಆಗಲಿಲ್ಲ. ಅಂದರೆ ಅರ್ಥ ಏನು? ದೈವಿಕ ಪರಲೋಕದ ಜ್ಞಾನ ನಿಮಗೆ ಕೊಡಲ್ಪಟ್ಟದ್ದು ಅನೇಕ ಪ್ರವಾದಿಗಳು ಹಿಂದೆ ನೋಡಲು ಅಪೇಕ್ಷಿಸಿದರು, ಆಸೆ ಪಟ್ಟರು, ಆದರೆ ಅವರಿಗೆ ಸಿಕ್ಕಲಿಲ್ಲ. ಯೇಸುವಿನ ಶಿಷ್ಯರು ಯಾರು? ಮೊಗವೀರರು, ಯಾವ ಥರದ ಜ್ಞಾನವೂ ಇಲ್ಲದವರು. ಆದರೆ ಯಾವಾಗ ಅವರು ಯೇಸುವಿನ ಶಿಷ್ಯರಾದರೋ ದೈವಿಕ ಜ್ಞಾನದ ವಾಕ್ಯಗಳು ಅವರಿಗೆ ಕೊಡಲ್ಪಡ್ತು. ಯಾವಾಗ ಪಂಚಶತಮಾನದಲ್ಲಿ ದಿನದಲ್ಲಿ ಆತ್ಮನ ಮಳೆಯು ಸುರಿಸಲ್ಪಟ್ಟಿತೋ ಕಂಪ್ಲೀಟ್ ಆಗಿ ಅವರು ಪವಿತ್ರ ಆತ್ಮನ ಅಧೀನರಾಗಿ ಪರಿಶುದ್ಧಾತ್ಮನಲ್ಲಿ ಬೆಳೆಯುವುದಕ್ಕೆ ಪ್ರಾರಂಭಿಸಿದರು. ಜ್ಞಾನ ಇಲ್ಲದ ಪೇತ್ರ 2 ಪತ್ರಿಕೆಯನ್ನು ಬರೆದ. ಅನೇಕ ಜನರು ದೈವಿಕ ವಾಕ್ಯಗಳನ್ನು ಹೇಳುವುದಕ್ಕೆ ಶಕ್ತರಾಗುವುದಕ್ಕೆ ಮೇನ್ ಕಾರಣ ಏನು? ದೇವರ ಜೊತೆಗಿರುವ, ಪರಲೋಕ ದೇವರ ಜೊತೆಗಿರುವ ಸಂಬಂಧ. ಹಾಗಾದರೆ ಜ್ಞಾನವನ್ನು ನಾವು ಕೇಳೋಣ, ಜ್ಞಾನಕ್ಕಾಗಿ ಪರಿತಪಿಸೋಣ. ನಿನ್ನ ಸಮಸ್ಯೆ ಏನಿದ್ರೂ ಕೂಡ ದೈವಿಕ ಜ್ಞಾನದ ಮೂಲಕ ಪರಿಹಾರ ಆಗುತ್ತೆ. ಎಷ್ಟು ಕಾಲದವರೆಗೆ ನಿನ್ನ ಜ್ಞಾನದ ಮೇಲೆ ಆತುಕೊಳ್ಳುವೆ? ಎಷ್ಟು ಜ್ಞಾನದವರೆಗೆ ಸಮಸ್ಯೆಗಳನ್ನು ನಿನ್ನಲ್ಲೇ ಇಟ್ಟುಕೊಂಡು ನೀನು ಚಿಂತೆ ಮಾಡುತ್ತಾ ಸಮಯ ಕಳೆಯುವೆ? ಈ ಚಿಂತೆಯು ಚಿತೆಗೆ ನಡೆಸ್ತದೆ. ದೇಹವು ಅನೇಕ ಸಾರಿ ಕಾಯಿಲೆಯ ಗೂಡಾಗೋದಕ್ಕೆ ಮೇನ್ ಕಾರಣ ಭಾರವನ್ನು, ಅಜ್ಞಾನದ ಜಗತ್ತಿನ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಮೆಲುಕು ಹಾಕುತ್ತಾ ಕಾಲ ಕಳೆಯುವುದರಿಂದಲೇ ಕಾಯಿಲೆಯ ಗೂಡು ಶರೀರ ಆಗುತ್ತೆ. ಅದರ ಬದಲು ಜ್ಞಾನದ ನಿಧಿಯಾಗಿರುವ ದೇವರನ್ನ, ದೈವಿಕ ಜ್ಞಾನವನ್ನು ಕೊಡು ತಂದೆ ಎಂದು ಹೇಳು.
ಲೌಕಿಕ ಜ್ಞಾನ ಬೇಕು ತಂದೆಯೇ ಎಂದು ಕೇಳು. ದೇವರು ಕೊಡುವ ಜ್ಞಾನ ಲೋಕದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡುವ ಜ್ಞಾನವಾಗಿರುವುದರಿಂದ ದೇವರ ಕಡೆಗೆ ನಿನ್ನ ಜ್ಞಾನವನ್ನು, ಮನಸ್ಸನ್ನು ಸೆಳೆ. ದೇವರನ್ನು ನೋಡು, ಆತನು ನಿನಗೆ ಉತ್ತರವಾಗಿ ಕಾಣಿಸಿಕೊಳ್ಳುವನು. ಪ್ರಾರ್ಥನೆ ಮಾಡೋಣ. ಕರ್ತನೇ, ಪರಲೋಕದ ಜ್ಞಾನದಿಂದ ನಮ್ಮನ್ನು ತುಂಬಿಸು. ನಾವು ನಮ್ಮ ಸಮಸ್ಯೆಯಲ್ಲಿ ಮುಳುಗಿ ಕಾಯಿಲೆಗೆ ಒಳಗಾಗದಂತೆ ಇದರ ಮೇಲೆ ಜಯವನ್ನು ಸಾಧಿಸಿ ಸಮಾಧಾನ, ಶಾಂತಿ, ಕರುಣೆ, ಮಮಕಾರ, ಉಪಕಾರ, ದಯೆ, ಸಂತೋಷಗಳಿಂದ ತುಂಬಲ್ಪಟ್ಟವರಾಗಿ ನಿನ್ನ ಜ್ಞಾನದ ಜೊತೆಯಲ್ಲಿ ಬಾಳಲು ನಮಗೆ ಕಲಿಸು. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಕಾಣಿಕೆ ಕೊಡಿಸಲ್ಪಡುವಾಗ ಜ್ಞಾನ ಕೀರ್ತನೆಯಲ್ಲಿ 132ನೇ ಜ್ಞಾನ ಕೀರ್ತನೆಯನ್ನು ಒಟ್ಟಾಗಿ ಹಾಡೋಣ. 132ನೇ ಜ್ಞಾನ ಕೀರ್ತನೆ, ಆಸರೆಯನ್ನು ಕಂಡೆ ಏನೋ ಹಾಡು. ಒಂದು ಚರಣ ಮಾತ್ರ. ಆಸರೆಯನ್ನು ಕಂಡೆ ಈ ಜಗದಿ, ಬಾಸುರವ ಚಲ ದಾರವರು. ಆಸರೆಯನ್ನು ಕಂಡೆ ಈ ಜಗದಿ, ಬಾಸುರವ ಚಲ ದಾರವರು. ಗಾಸಿಯ ನೀಗಿಸಿ ವಿಶ್ರಮವೀವದು, ಗಾಸಿಯ ನೀಗಿಸಿ ವಿಶ್ರಮವೀವದು. ಯೇಸುವಿನ ಶಿಲುಬೆ ಈ ಜಗದಿ, ಯೇಸುವಿನ ಶಿಲುಬೆ ಈ ಜಗದಿ. ಆಸರೆಯನ್ನು ಕಂಡೆ ಈ ಜಗದಿ, ಬಾಸುರವ ಚಲ ದಾರವರು. ಭೂಪರವೇ ಕರುಣಾ ಹೆದರೇನು, ಭೂಪತಿ ಕರುಣೆಯು ಅಲುಗದಲೋ. ಭೂಪರವೇ ಕರುಣಾ ಹೆದರೇನು, ಭೂಪತಿ ಕರುಣೆಯು ಅಲುಗದಲೋ. ಪಾಪವನ್ಯಾರಕ ಶಾಪ ವಿಮೋಚಕ, ತಾಪ ನಿವಾರಕ ಶಾಪ ವನು ಸತತ ಈ ಜಗದಿ, ಕಾಪಾಡುವನು ಸತತ ಈ ಜಗದಿ. ಆಸರೆಯನ್ನು ಕಂಡೆ ಜಗದಿ, ಬಾಸುರವ ಚಲ ದಾರವರು. Shall
ಸ್ತೋತ್ರ ನಿನಗೆ ದಯಾ ಪ್ರಾರ್ಥನೆ ಮಾಡೋಣ. ಕರ್ತನೆ, ಬಂದಿದ್ದೇವೆ, ನಾವು ಹಾಡಿದ್ದೇವೆ, ಸ್ತುತಿ ಪದಗಳನ್ನು ನಿನ್ನ ಪಾದಚರಣಗಳಿಗೆ ಸಮರ್ಪಿಸಿದ್ದೇವೆ. ಜನನ ದಿನವನ್ನು ಕಂಡಂಥವನ್ನು ಸ್ಮರಿಸ್ತೇವೆ. ದಯಮಾಡಿ ಪರಲೋಕದ ಸ್ವರಗಳಿಂದ ಅವರನ್ನು ತುಂಬಿಸು. ಆರೋಗ್ಯ ಭಾಗ್ಯವನ್ನು ದಯಪಾಲಿಸು. ಕೋವಿಡ್ ಎಫೆಕ್ಟ್ ಅವರಿಗೆ ಬಾರದಂತೆ ನೀನು ಕಾಪಾಡು ಎಂದು ಪ್ರಾರ್ಥಿಸ್ತೇವೆ. ದೇವರೇ, ದಾಂಪತ್ಯ ಜೀವನಕ್ಕೆ ಕೈ ಹಿಡಿದು ನಡೆಸಿದ್ದಿ. ಕುಟುಂಬಕ್ಕೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಿ. ಐಕ್ಯತೆ ಅನ್ಯೋನ್ಯತೆಯ ಮೂಲಕವಾಗಿ ತಾವು ಕ್ರಿಸ್ತ ಯೇಸುವಿಗೆ ಸಂಬಂಧಪಟ್ಟ ಫ್ಯಾಮಿಲಿ ಎಂದು ಸಾಕ್ಷಿ ಮೂಲಕವಾಗಿ ತೋರಿಸಲು ಅವರು ಸಮರ್ಥರಾಗುವಂತೆ ಮಾಡಪ್ಪ. ಮಕ್ಕಳಿಲ್ಲದವರನ್ನು ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ತೇವೆ. ಮಕ್ಕಳ ಭಾಗ್ಯ ಕೊಡು. ವಿವಾಹವಾಗದವರನ್ನು ನೆನಪು ಮಾಡಿಕೊಳ್ತೇವೆ. ವಿವಾಹ ಆಗುವಂಥ ಭಾಗ್ಯವನ್ನು ಸರಿಯಾದ ಜೋಡಿ ಸಿಗುವಂತೆ ಕೃಪೆಯನ್ನು ಅನುಗ್ರಹಿಸು. ಇನ್ನು ಮಕ್ಕಳನ್ನು ಸ್ಕೂಲಿಗೆ ಹಾಕ್ಲಿಕ್ಕೆ ಆಗದವರಿಗಾಗಿ, ಸ್ಕೂಲ್ ನಡೆಸಲಿಕ್ಕಾಗದಂಥ ಜನರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ಅನೇಕ ಸಮಸ್ಯೆಗಳಿಂದ, ಕೋವಿಡ್ನಿಂದ ಜನರು ತೊಳಲುತ್ತಿರುವಾಗ ನಿನ್ನ ಸಹಾಯದ ಹಸ್ತ ಒದಗಿಸಿಕೊಟ್ಟು ನೀನು ಮಹಿಮೆ ಹೊಂದು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದಾದ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಸಭಾಪಾಲನಾ ಸಮಿತಿಯು ಕೊರೋನಾ ರೋಗಕ್ಕೆ ತುತ್ತಾಗಿರುವ ನಮ್ಮ ಸಭೆಯ ಸದಸ್ಯರುಗಳಿಗೆ ಸಹಾಯ ಮಾಡುವ ಸಲುವಾಗಿ ಯೇಸು ಕೃಪಾಲಯ ಕೋವಿಡ್ ರಿಲೀಫ್ ಫಂಡ್ ಸಹಾಯಧನ ಸ್ಥಾಪಿಸಲು ನಿರ್ಧರಿಸಿದೆ. ಈ ಸಹಾಯಧನವನ್ನು ಅರ್ಹ ಕೊರೋನಾ ರೋಗಕ್ಕೆ ಒಳಗಾದ ಸದಸ್ಯರುಗಳಿಗೆ ನೀಡಲಾಗುವುದು. ಹೋಮ್ ಕ್ವಾರಂಟೈನ್ ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹೊಂದಿದವರಿಗೆ ಮತ್ತು ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ನೀಡಲಾಗುವುದು. ಇದರ ಸದುಪಯೋಗ ಪಡೆದುಕೊಳ್ಳಲು ಬಯಸುವವರು ಸಭಾಪಾಲಕರನ್ನು ಅಥವಾ ಸಭಾಪಾಲನಾ ಸಮಿತಿಯ ಸದಸ್ಯರನ್ನು ಸಂಪರ್ಕಿಸುವಂತೆ ಕೇಳಿಕೊಳ್ಳುತ್ತೇವೆ. ಸಭೆಯವರು ಈ ಸಹಾಯಧನಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ಧನ ಸಹಾಯ ಮಾಡುವಂತೆ ಮತ್ತು ಇದರ ಮೂಲಕ ಅನೇಕ ಸದಸ್ಯರಿಗೆ ಉಪಯೋಗಕರವಾಗುವಂತೆ ವಿನಯದಿಂದ ಕೇಳಿಕೊಳ್ಳುತ್ತೇವೆ. ಧನ ಸಹಾಯ ಮಾಡುವವರು ಆನ್ಲೈನ್ ಮೂಲಕ ಹಣ ಕಳಿಸಬಹುದು. ನೀವು ಹಣ ಕಳಿಸುವಾಗ ರೆಫರೆನ್ಸ್ನಲ್ಲಿ YKC ಕೋವಿಡ್ ರಿಲೀಫ್ ಫಂಡ್ ಎಂಬುದಾಗಿ ನಿಮ್ಮ ರೆಫರೆನ್ಸ್ ಅನ್ನು ನೀಡಬೇಕೆಂದು ನಾವು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ಬಿಷಪರ ಆದೇಶ ಮತ್ತು ಡಯಾಸಿಸ್ನ ನೋಟಿಸಿಗೆ ಸಂಬಂಧಿಸಿದಂತೆ ಸಭಾಪಾಲನಾ ಸಮಿತಿಯ 2021ರಿಂದ 2024 ಚುನಾವಣೆಯನ್ನು ಜುಲೈ ತಿಂಗಳ 11ನೇ ತಾರೀಕಿಗೆ ಮುಂದೂಡಲಾಗಿದೆ. ಸಭಾಪಾಲನಾ ಸಮಿತಿಯು ಸಿದ್ಧಪಡಿಸಿದ ಮತದಾರರ ಪಟ್ಟಿಯನ್ನು ಆಲಯದ ನೋಟಿಸ್ ಬೋರ್ಡಿನಲ್ಲಿ ಸಭೆಯವರ ಗಮನಕ್ಕೆ ಜೂನ್ ತಿಂಗಳ 17ನೇ ತಾರೀಕಿನವರೆಗೂ ಹಾಕಲಾಗುವುದು ಮತ್ತು ಆನ್ಲೈನ್ನಲ್ಲಿ ಚರ್ಚ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿ, ಅಂದರೆ yesukrupalayA.org/votersname ಮುಖಾಂತರ ಕೂಡ ಗಮನಿಸಬಹುದು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಮೂಲಕ ನೀವು ಪಡೆಯಬಹುದು. ಯಾರದಾದರೂ ಹೆಸರು ಬಿಟ್ಟು ಹೋದಲ್ಲಿ ಅಥವಾ ಬದಲಾವಣೆ ಇದ್ದರೆ ಲಿಖಿತದ ಮೂಲಕ ಸಭಾಪಾಲಕರ ಗಮನಕ್ಕೆ ಜೂನ್ ತಿಂಗಳ 17ರ ಒಳಗೆ ತರಬಹುದಾಗಿ ಈ ಮೂಲಕ ನಿಮಗೆ ತಿಳಿಯಪಡಿಸಲಾಗುವುದು.
This is my body, which is given for you. This do in remembrance of me. This cup is the New Testament in my blood, which is shed for you. Little children, yet a little while I am with you. A new commandment I give unto you, that ye love one another as I have loved you, that ye also love one another. By this shall all men know that ye are my disciples, if ye have love one to another. Peace I leave with you. My peace I give unto you. Not as the world giveth, give I unto you. Let not your heart be troubled, neither let it be afraid. I came forth from the Father, and am come into the world. Again I leave the world and go to the Father. Behold, the hour cometh. Yea, and now is, that ye shall be scattered, every man to his own, and shall leave me alone. And yet I am not alone, because the Father is with me. These things I have spoken unto you, that in me you might have peace. In the world ye shall have tribulation. But be of good cheer. I have overcome the world. ರೊಟ್ಟಿ ಮುರಿಯುವುದು. ನಾವು 273ನೇ ಸಂಗೀತದ 2 ಚರಣವನ್ನು ಹಾಡೋಣ. ಹಾಡುವುದಕ್ಕಿಂತ ಮುಂಚೆ ಪುಟ 31 ರೊಟ್ಟಿ ಮುರಿಯುವುದು. ಸಹೋದರರೇ, ನಾವೆಲ್ಲರೂ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುವುದರಿಂದ ಅನೇಕರಾಗಿರುವ ನಾವು ಒಂದೇ ರೊಟ್ಟಿಯಾಗಿಯೂ ಒಂದೇ ದೇಹವಾಗಿಯೂ ಇದ್ದೇವೆ. ನಾನು ಕರ್ತನ ಗುಡಾರದಲ್ಲಿ ಉತ್ಸಾಹದೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ಸಂಕೀರ್ತಿಸುವೆನು. ಕರ್ತನೇ, ನಿನ್ನ ಸಮಾಧಾನ ಸಭೆಯ ಸದಸ್ಯರನ್ನು ಪ್ರವೇಶಿಸಲಿ. ಆಮೇನ್. ದೈವ ಶಾಂತಿ ನಿಮ್ಮೊಂದಿಗಿರಲಿ. ನಾವು ನಿಂತ್ಕೊಂಡು 273ನೇ ಸಂಗೀತ 2 ಚರಣ ಮಾತ್ರ ಹಾಡೋಣ. ಈ ಮೇಜ ಸೇರ ಯೇಸುವೆ, ನಾ ಯೋಗ್ಯನಲ್ಲವು.
32ನೇ ಪುಟದ 2ನೇ ಭಾಗ. ಎಲ್ಲರೂ ಒಟ್ಟಾಗಿ ಹೇಳಿಕೊಳ್ಳೋಣ. ಯೇಸುವೇ, ದಯಾಳುವಾದ ಮಹಾಯಾಜಕನೇ, ಅಂದು ನಿನ್ನ ಶಿಷ್ಯರ ಮಧ್ಯೆ ಬಂದಂತೆ ಇಂದು ನಮ್ಮ ಮಧ್ಯೆ ಬಂದು ರೊಟ್ಟಿ ಮುರಿಯುವುದರಲ್ಲಿ ನಾವು ನಿನ್ನ ಗುರುತು ಹಿಡಿಯುವಂತೆ ಅನುಗ್ರಹಿಸು. ತಂದೆಯೊಂದಿಗೂ ಪವಿತ್ರಾತ್ಮೊಂದಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ನಿನಗೆ ಸ್ತೋತ್ರ. ಆಮೆನ್. ಕರ್ತನು ನಿಮ್ಮೊಂದಿಗಿರಲಿ. ನಿಮ್ಮ ಹೃದಯಗಳನ್ನು ಮೇಲೆತ್ತಿರಿ. ನಮ್ಮ ಕರ್ತನಾದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವ. ಕರ್ತನೇ, ಪವಿತ್ರನಾದ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವೆಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನನ್ನು ಸ್ತುತಿಸುವುದು ನಿಜವಾಗಿ ಯುಕ್ತವೂ ನ್ಯಾಯವೂ ನಮ್ಮ ಕರ್ತವ್ಯವೂ ಆಗಿದೆ. ನಿನ್ನ ಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಸ್ತುತಿಸುತ್ತೇವೆ. ಆತನ ಮೂಲಕ ನೀನು ಪರಲೋಕ ಭೂಲೋಕಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿ ನಿನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ನಿರ್ಮಿಸಿ ಅವನು ಪಾಪದಲ್ಲಿ ಬಿದ್ದ ಮೇಲೆ ಅವನನ್ನು ವಿಮೋಚಿಸಿ ನೂತನ ಸೃಷ್ಟಿಯ ಪ್ರಥಮ ಫಲವಾಗುವಂತೆ ಮಾಡಿತಿ. ಆದುದರಿಂದ ನಾವು ದೇವದೂತರೊಂದಿಗೂ ಪ್ರಧಾನ ದೇವದೂತರೊಂದಿಗೂ ಪರಲೋಕದ ಸಂಘದವರೆಲ್ಲರೊಂದಿಗೂ ನಿನ್ನ ಮಹಿಮೆಯುಳ್ಳ ನಾಮವನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ, ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಈಗ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ ಎಂದು ಎಡೆಬಿಡದೆ ನಿನ್ನನ್ನು ಸ್ತುತಿಸುತ್ತೇವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆಯುಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ಪರಲೋಕದಲ್ಲಿರುವ ತಂದೆಯೇ, ನೀನು ನಿಜವಾಗಿ ಪರಿಶುದ್ಧನೂ ನಿಜವಾಗಿ ಸ್ತುತಿ ಪಾತ್ರನೂ ಆಗಿದ್ದಿ. ನೀನು ಮನುಷ್ಯರ ಮೇಲೆ ಅಪಾರ ಕರುಣೆಯನ್ನಿಟ್ಟು ನಿನ್ನೇಕ ಕುಮಾರನಾಗಿರುವ ಯೇಸು ಕ್ರಿಸ್ತನನ್ನು ನಮ್ಮ ಸ್ವರೂಪವನ್ನು ಧರಿಸಿಕೊಳ್ಳುವುದಕ್ಕೂ ನಮ್ಮ ವಿಮೋಚನೆಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದುವುದಕ್ಕೂ ಕೊಟ್ಟದಕ್ಕಾಗಿ ನಿನಗೆ ಅನಂತ ಸ್ತೋತ್ರವಾಗಲಿ. ಆತನು ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿ ಇರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರವೂ ಬಹುಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ನೀವಿದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆಮೇನ್. ಪ್ರಭುವೇ, ನಿನ್ನ ಮರಣವನ್ನು ನಾವು ಸ್ಮರಿಸುತ್ತೇವೆ, ನಿನ್ನ ಪುನರುತ್ಥಾನವನ್ನು ನಾವು ಒಪ್ಪುತ್ತೇವೆ, ನಿನ್ನ ದ್ವಿತೀಯ ಆಗಮನಕ್ಕಾಗಿ ನಾವು ಕಾದಿರುತ್ತೇವೆ. ನಿನಗೆ ಮಹಿಮೆಯಾಗಲಿ ಕ್ರಿಸ್ತ. ಆದುದರಿಂದ ತಂದೆಯೇ, ನಾವು ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಿನ ಅಮೂಲ್ಯವಾದ ಶ್ರಮ, ಮರಣ, ಮಹಿಮೆಯುಳ್ಳ ಪುನರುತ್ಥಾನ, ದಿವಾರೋಹಣ ಇವುಗಳ ಸ್ಮರಣೆಯನ್ನು ಮಾಡಿ ಆತನ ಅಪ್ಪಣೆಯ ಪ್ರಕಾರ ಆತನು ತಿರುಗಿ ಬರುವ ತನಕ ಆತನ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಆಚರಿಸುತ್ತಾ ಆತನಲ್ಲಿ ನೀನು ನಮಗೋಸ್ಕರ ಸಾಧಿಸಿದ ಪರಿಪೂರ್ಣ ವಿಮೋಚನೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೇ, ನಮ್ಮ ದೇವರೇ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ಕನಿಕರವುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಿನ್ನ ದಾನಗಳಾದಂಥ ಈ ರೊಟ್ಟಿಯನ್ನು, ಈ ದ್ರಾಕ್ಷಾರಸವನ್ನು ನೀನು ಪ್ರತಿಷ್ಠೆಪಡಿಸಿ ರೊಟ್ಟಿಯನ್ನು ನಾವು ಮುರಿದು ತಿನ್ನುವಾಗ ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗುವಂತೆಯೂ, ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವಾಗ ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗುವಂತೆಯೂ ಅನುಗ್ರಹಿಸು. ನಾವು ಆತನಲ್ಲಿ ಒಂದಾಗಿ ಕ್ರಿಸ್ತ ನಂಬಿಕೆಯಿಂದಾಗುವ ಐಕ್ಯವನ್ನು ಹೊಂದಿ
ಶಿರಸ್ಸಾಗಿರುವ ನಮ್ಮ ಪ್ರಭುವಿನಾದ ಕ್ರಿಸ್ತನ ಪ್ರಮಾಣವನ್ನು ಮುಟ್ಟುವ ತನಕ ಎಲ್ಲ ವಿಷಯಗಳಲ್ಲಿ ಬೆಳೆಯುತ್ತಾ ಬರುವಂತೆ ದಯಪಾಲಿಸಿ. ಆತನ ಮೂಲಕವಾಗಿಯೂ ಆತನೊಂದಿಗೂ ಪವಿತ್ರಾತ್ಮನ ಐಕ್ಯತೆಯಲ್ಲಿ ಸರ್ವಶಕ್ತನಾದ ತಂದೆಯೇ, ನಿನಗೆ ಮಾನ ಪ್ರಭಾವಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೆನ್. ನಾವು ಧೈರ್ಯಗೊಂಡು ನಮ್ಮ ರಕ್ಷಕನಾದ ಕ್ರಿಸ್ತನು ತಾನೇ ಅಪ್ಪಣೆ ಮಾಡಿ ಬೋಧಿಸಿದ ಮಾತುಗಳನ್ನು ಹೇಳಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ನಾವೆಲ್ಲರೂ ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ಕರ್ತನ ಪರಿಶುದ್ಧ ದೇಹ ರಕ್ತಗಳನ್ನು ಸ್ವೀಕರಿಸುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಮುಂದಿನ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳುವ. ಕರ್ತನೇ, ಕರುಣಾಸಾಗರನೇ, ನಾವು ಸ್ವನೀತಿಯಲ್ಲಿ ನಂಬಿಕೆ ಇಟ್ಟು ಈ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿಧ ವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾಕರುಣೆಯಲ್ಲಿಯೇ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ಆಯ್ದುಕೊಳ್ಳುವುದಕ್ಕೂ ಅಯೋಗ್ಯರಾಗಿದ್ದೇವೆ. ನೀನಾದರೂ ಸದಾ ಕರುಣೆಯನ್ನು ತೋರಿಸುವ ಒಂದೇ ಭಾವವುಳ್ಳ ಕರ್ತನಾಗಿರುತ್ತಿ. ಕೃಪಾಳುವಾದ ಪ್ರಭುವೇ, ನಾವು ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯುವಂತೆ ನಮಗೆ ಅನುಗ್ರಹ ಮಾಡು. ಇದರಿಂದ ಆತನ ಅಮೂಲ್ಯವಾದ ದೇಹ ರಕ್ತಗಳ ಮೂಲಕ ಪಾಪಮಯವಾದ ನಮ್ಮ ದೇಹಾತ್ಮಗಳು ಶುದ್ಧಿ ಹೊಂದಲಿ. ನಾವು ಆತನಲ್ಲಿಯೂ ಆತನು ನಮ್ಮಲ್ಲಿಯೂ ಎಂದೆಂದೂ ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವ ಜನರಿಗೋಸ್ಕರ ದೇವರ ವಸ್ತುಗಳು. ಕರ್ತನ ಪರಿಶುದ್ಧ ರಾತ್ರಿ ಭೋಜನ ಸಂಸ್ಕಾರದಲ್ಲಿ ಸಹಭಾಗಿಗಳಾದಂಥ ನಾವು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ 37ನೇ ಪುಟದಲ್ಲಿರುವಂಥ ಪ್ರಾರಂಭದ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಪರಲೋಕದ ನಮ್ಮ ತಂದೆಯೇ, ನಿನ್ನ ಪ್ರಿಯ ಕುಮಾರನಾಗಿರೋ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ನೀನು ನಮ್ಮನ್ನು ನಿನ್ನ ಮಕ್ಕಳೆಂದು ಅಂಗೀಕರಿಸಿ ಆತನ ಅಮೂಲ್ಯವಾದ ದೇಹ ರಕ್ತಗಳೆಂಬ ಆತ್ಮಿಕ ಆಹಾರ ನಮ್ಮನ್ನು ಪೋಷಿಸಿ ನಮಗೆ ಪಾಪ ಕ್ಷಮೆಯನ್ನು ನಿತ್ಯ ಜೀವದ ವಾಗ್ದಾನವನ್ನು ದಯಪಾಲಿಸಿದ್ದಿ. ಈ ಅತಿಶಯ ವರಗಳಿಗಾಗಿ ನಾವು ನಿನ್ನನ್ನು ವಂದಿಸಿ ಕೊಂಡಾಡುವವರಾಗಿ ನಮ್ಮನ್ನೇ ನಮ್ಮ ದೇಹಾತ್ಮಗಳನ್ನೇ ನಿನಗೆ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡುತ್ತೇವೆ. ಇದೇ ನಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನಾವಿಹ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಉತ್ತಮವಾಗಿಯೂ ದೋಷರಹಿತವಾಗಿಯೂ ಇರುವ ನಿನ್ನ ಚಿತ್ತಕ್ಕೆ ಅನುಸಾರವಾದದ್ದು ಏನೆಂದು ವಿವೇಚಿಸಿ ತಿಳ್ಕೊಂಡವರಾಗಿ ಈ ಲೋಕದಲ್ಲಿ ನಿನಗೆ ವಿಧೇಯರಾಗಿದ್ದು
ಕಡೆಯಲ್ಲಿ ನಿನ್ನ ಪರಲೋಕ ರಾಜ್ಯದೊಳಗೆ ಸೇರಿ ಸಿದ್ಧಿಗೆ ಬಂದ ಭಕ್ತರೆಲ್ಲರ ಸಂಗಡ ಆನಂದ ಪಡುವಂತೆ ಅನುಗ್ರಹಿಸಬೇಕೆಂದು ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾ ಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗ ಯುಗಾಂತಗಳಲ್ಲಿ ಇರಲಿ. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ದೇವರ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು ನಿಮ್ಮೊಳಗೆ ನೆಲೆಸಿ ನಿಮ್ಮ ಸಂಗಡ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್. Shana